ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಇವರು. ರಾಜೀನಾಮೆ ಕೊಡಲ್ಲ ಅಂತ, ನಾನು ಕೊಡ್ತೀನಿ ಅಂತ ಹೇಳಿಲ್ಲ, ಕೊಡಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಅವರು. ನಾಗೇಂದ್ರ ಅವರು ನಾನೇನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಲ್ಲ, ನಾನು ಡಿ ಕೆ ಶಿವಕುಮಾರ್ಗೂ ರಾಜೀನಾಮೆ ವಿಚಾರ ಪ್ರಸ್ತಾಪ ಮಾಡಿಲ್ಲ ಅನ್ನೋದು ಇವ್ರ ಸ್ಪಷ್ಟನೆ. ಇದಕ್ಕೆ ದೆಹಲಿಗೆ ಈಗ CM ನಾಳೆ ಹೋಗ್ತಾ ಇದ್ದಾರಲ್ವಾ, ಬಹುಶಃ ನಾಳೆ ಹೈಕಮಾಂಡ್ ಜೊತೆ ನಾಯಕರ ಜೊತೆ ಮಾತುಕತೆ ಮಾಡ್ತಾರೆ. ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಜೊತೆ ಮಾತುಕತೆಯನ್ನು ಮಾಡಿ ಮುಂದಿನ ನಿರ್ಧಾರ ಪ್ರಕಟ ಮಾಡಬಹುದು. ಜೊತೆಗೆ ಇನ್ನೊಂದು ಸ್ಥಾನ ಪೆಂಡಿಂಗ್ ಇದೆ, ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಒಂದು ಮಹಿಳೆ ಕೊಡಬೇಕು ಅನ್ನೋ ಲೆಕ್ಕಾಚಾರವಾಗಿ. ಸೊ ಈಗ ಇರ್ತಕ್ಕಂಥ ಪ್ರಶ್ನೆ ಮಾರುತಿ, ನಾಗೇಂದ್ರ ಬದಲಿಗೆ ಯಾರು ಆಗ್ತಾರೆ ನೆಕ್ಸ್ಟ್? ಒಂದು ವೇಳೆ ರಾಜೀನಾಮೆ ಪಡ್ಕೊಂಡ್ರು ಅಂದ್ರೆ ನಾಗೇಂದ್ರ ಬದಲಿಗೆ ಯಾರು ಆಗ್ತಾರೆ ನೆಕ್ಸ್ಟ್ ಮಂತ್ರಿ? ನನಗೆ ನಾಗೇಂದ್ರ ಈಗ ಔಟ್ ಆದ್ರೆ ಅನ್ನಪೂರ್ಣಗೆ ಚಾನ್ಸ್ ಸಿಗಬಹುದು. ಸಂಡೂರು ಕಾನ್ಸ್ಟಿಟ್ಯೂನ್ಸಿ ಫಸ್ಟ್ ಟೈಮ್ MLA, ಬಟ್ ಅವರ ಗಂಡ ತುಕಾರಾಮ್ 4 ಸಲ MLA ಆಗಿದ್ರು, ಈಗ MP ಆಗಿದ್ದಾರೆ. ಸೊ ಅವ್ರಿಗೆ ಬಹುಶಃ ಚಾನ್ಸ್ ಸಿಗಬಹುದು ಅಂತ ಒಂದು ಲೆಕ್ಕಾಚಾರ. ನನಗೆ ಅಲ್ಲಿ ಒಂದು ಸ್ವಲ್ಪ ಬಳ್ಳಾರಿ ಕಾಂಗ್ರೆಸ್ ಅಲ್ಲಿ ನಾಗೇಂದ್ರ ಮತ್ತೆ ತುಕಾರಾಮ್ ನಡುವೆ ರಾಜಕೀಯ ಸಂಬಂಧಗಳು ಚೆನ್ನಾಗಿದ್ದಂಗಿದಾವೆ. ನಾಗೇಂದ್ರ ಅವರು ಆಗ್ಬೇಕು ಅಂತ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಹೇಳಿದಾಗ ತುಕಾರಾಮ್ ಕೂಡ ವಿರೋಧ ಮಾಡ್ಲಿಲ್ಲ. ಮುಂದೆ ನಿನ್ಗೆ ಅವಕಾಶ ಕೇಳಿದ್ರು, ಅನ್ನಪೂರ್ಣ ಅವ್ರು ಕೇಳಿದ್ರು, ತುಕಾರಾಮ್ ಕೇಳಿದ್ರು, ನಮ್ಗೊಂದು ಅವಕಾಶ ಕೇಳಿದ್ರು. ಈಗ ನಾಗೇಂದ್ರ ಒಂದ್ ವೇಳೆ ಎಕ್ಸಿಟ್ ಆಗುವಂತ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ನಾಗೇಂದ್ರ ಕಂಡೀಷನ್ ಅದಿದ್ದೇ ಇರುತ್ತೆ. ನಾನು ಹೇಳ್ದಂತವ್ರಿಗೆ ಅವಕಾಶ ಕೊಡಬೇಕು ಅಂತ. ಆ ಜಿಲ್ಲೆಯಲ್ಲಿ ಬೇರೆ ಬೇರೆಯವ್ರು ಇರ್ಬೋದು, ಆದ್ರೆ ಬಹುತೇಕ ಕಾಂಗ್ರೆಸ್ ಹೈಕಮಾಂಡ್ ಏನಂದ್ರೆ ಅನ್ನಪೂರ್ಣ ಅವ್ರು ಮಾಡೋದ್ರಿಂದ ಎರಡೆರಡು ಹೆಣ್ಮಕ್ಳು ಮಹಿಳೆ ಕೋಟ ಪೂರ್ತಿ ಮಾಡ್ದಂತಾಗುತ್ತೆ, ಬಳ್ಳಾರಿ ಕೋಟ ತುಂಬದಂತಾಗುತ್ತೆ. ಅದೇ ರೀತಿ ವಾಲ್ಮೀಕಿ ಸಮುದಾಯಕ್ಕೂ ಕೂಡ ಇನ್ನೊಂದು ಅವಕಾಶ, ಅದೇ ಸಮುದಾಯದವ್ರನ್ನ ತೆಗೆದು ನಾವು ಅದೇ ಸಮುದಾಯ ಕೊಟ್ಟಿದೀವಿ ಅಂತ. ಮೂರು ಕಡೆ ಸಿದ್ದರಾಮಯ್ಯ ಸ್ವಲ್ಪ ಸಿಟ್ಟಾಗಿದ್ದಾರೆ, ಬೇಜಾರಾಗಿದ್ದಾರೆ. ಇನ್ನೊಂದು ಸ್ಥಾನ ನಾನು ಹೇಳಿದವ್ರು ಕೊಟ್ಟಿಲ್ಲ ಅಂತ. ಒಂದ್ ಕಡೆ ವಿಜಯನಗರ ಕೃಷ್ಣಪ್ಪ ಇದ್ದಾರೆ, ಆಮೇಲೆ ಬ್ಯಾಡಗಿ ಅವ್ರು ಕೂಡ, ಇಬ್ರು ಕೂಡ ರೇಸಲ್ಲಿದ್ದಾರೆ. ಶಿವಣ್ಣನವರು ಕುರುಬ ಕಮ್ಯುನಿಟಿಗೆ ಬರ್ತಾರೆ, ಇಲ್ಲಿ ಕೃಷ್ಣಪ್ಪ ಒಕ್ಕಲಿಗ ಸಮುದಾಯ. ಇಬ್ಬರಲ್ಲಿ ಒಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ರಂತೆ ಹಿಂದೆ. ಹಾಗಾಗಿ ಬೇಜಾರಾಗಿದ್ರು, ಸಂಪುಟ ವಿಸ್ತರಣೆಗೂ ಕೂಡ ಬರಲಿಲ್ಲ ಅವರು ಪ್ರಮಾಣವಚನಕ್ಕೆ. ಇದೆಲ್ಲಕ್ಕೂ ಕಾರಣ ಕೃಷ್ಣಪ್ಪ ಮತ್ತೆ ಶಿವಣ್ಣನವರಂತ ಚರ್ಚೆ ಕೂಡ ಆಗಿತ್ತು. ಸೊ ಅವ್ರಿಗೆ ಅವಕಾಶ ಸಿಗ್ಬೋದಾಗಿದ್ರೆ. ಹೌದು, ಒಂದು ಖಾಲಿ ಇದೆಯಲ್ಲ ಈ ಮಹಿಳಾ ಕೋಟದಲ್ಲಿ, ಈಗಿರೋದು ಮಹಿಳಾ ಕೋಟ, ಅನ್ನಪೂರ್ಣ ಅವರೇ ಫಿಕ್ಸ್ ಆಗ್ತಾರೆ. ಒಂದ್ ವೇಳೆ ನಾಗೇಂದ್ರ ಅವ್ರು ರಾಜೀನಾಮೆ ಕೊಟ್ರೆ ಆ ಸ್ಥಾನದಲ್ಲಿ ಆ ಜಿಲ್ಲೆಯಿಂದ ಹೇಳ್ತಾ ಇದ್ರೆ ಮತ್ತೆ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನಾಗ್ಬೋದು ಅಂತ. ಅಲ್ಲ, ಈಗ ನಾಗೇಂದ್ರ ಅವರ ರಾಜೀನಾಮೆ ಬೆಳಗ್ಗೆವರೆಗೂ ಈ ಮಾಹಿತಿ ಇರಲಿಲ್ಲ. ಬೆಳಗ್ಗೆ ಈಗ ರಾಜೀನಾಮೆ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಿದೆ. CM ಟೀಮಲ್ಲೂ ಆಗ್ತಿದೆ, ನಾಗೇಂದ್ರ ಅವ್ರ ಟೀಮಲ್ಲೂ ಕೂಡ ಆಗ್ತಿದೆ. ಒಂದು ವೇಳೆ ನಾಗೇಂದ್ರ ರಾಜೀನಾಮೆ ಕೊಟ್ರೆ ಅನ್ನಪೂರ್ಣ ಅವರು ಅಚ್ಚರಿ ರೂಪದಲ್ಲಿ ಎಂಟ್ರಿ ಆದ್ರು ಯಾರು ಕೂಡ ಅದನ್ನ ನಾವು ಹಿಂಗೂ ಆಯ್ತಾ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೊಂದು ಏನಂತ ಹೇಳಿದ್ರೆ, ಇನ್ನೊಂದು ಸ್ಥಾನ ಖಾಲಿ ಇದ್ದೇ ಇರುತ್ತೆ. ಆ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ಹೇಳ್ದವ್ರಿಗೆ ಆಗ್ಬೋದು. ಸಿದ್ದರಾಮಯ್ಯ ಈಗ M ಕೃಷ್ಣಪ್ಪ ಅವ್ರನ್ನ ತಗೊಂತೀವಿ ಅಂದ್ರು ಬೇಡ ಅನ್ನೋರಲ್ಲ, ಶಿವಣ್ಣ ಅವ್ರನ್ನ ತಗೊಂತೀವಿ ಅಂದ್ರು ಕೂಡ ಬೇಡ ಅನ್ನೋ ತರ ಇಲ್ಲ. ಇದೆಲ್ಲ ಮೀರಿ ಒಂದು ನಡೀತಾ ಇದೆ ಒಂದು ಲೆಕ್ಕಾಚಾರ. ಒಂದು ವೇಳೆ ನಾಗೇಂದ್ರ ಅವರನ್ನ ಆಗಿದ್ದಾಯ್ತು, ಕಾಂಗ್ರೆಸ್ ಹೈಕಮಾಂಡ್ ಏನ್ BJP ಅವ್ರು ಹೇಳಿದ್ದಕ್ಕೆ ಎಲ್ಲದಕ್ಕೂ ಮನೆ ಹಾಕ್ಬೇಕಾ, ನಾವು ರಾಜೀನಾಮೆ ತಗೋಬೇಕಾ, ಇರ್ಲಿ ಇನ್ನೊಂದು 3 ತಿಂಗಳು 4 ತಿಂಗಳು ನೋಡೋಣ, ಎಲೆಕ್ಷನ್ ಹತ್ರ ಬರ್ಲಿ ಅಂತ ಹೇಳಿದ್ರೆ ಬಹುತೇಕ ಇವ್ರನ್ನ ಉಳಿಸ್ಕೊಳ್ತಾರೆ. ಹಿಂದೆ ಆಗದಂತಹ ಲೆಕ್ಕಾಚಾರಗಳೇ ಮತ್ತೆ ಏನು ಗಾಯತ್ರಿ ಶಾಂತೇಗೌಡ್ರನ್ನೇ ಕಂಟಿನ್ಯೂ ಮಾಡೋ ಸಾಧ್ಯತೆ, ಅವ್ರ ಹೆಸರೇ ಮತ್ತೆ ಬರೋ ಸಾಧ್ಯತೆ ಇದೆ ಅನ್ನೋದು ಕೂಡ ಸಿದ್ದರಾಮಯ್ಯ ಟೀಮಲ್ಲೂ ಚರ್ಚೆ ಆಗ್ತದೆ, ಡಿ ಕೆ ಶಿವಕುಮಾರ್ ಅವ್ರ ಟೀಮಲ್ಲೂ ಕೂಡ ಚರ್ಚೆ ಆಗ್ತದೆ. ಈ ಎಲ್ಲಾ ಗೊಂದಲಗಳಿರೋದ್ರಿಂದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ಹೋಗ್ತಾ ಇರೋದು. ನಾಗೇಂದ್ರ ಅವ್ರ ಪ್ರಕರಣ, ಲಕ್ಷ್ಮೀ ಹೆಬ್ಬಾಳ್ಕರ್, ಗಾಯತ್ರಿ ಶಾಂತೇಗೌಡರು, ಈ ಕಡೆ ಅನ್ನಪೂರ್ಣ, ಈ ಕಡೆ ಕೃಷ್ಣಪ್ಪ, ಶಿವಣ್ಣನವರು, ಅದಕ್ಕಿಂತ ದೊಡ್ಡದಾಗಿ ನಾಗೇಂದ್ರ ಪ್ರಕರಣ. ಸೊ ಇಷ್ಟು ತಲೆ ಇಟ್ಕೊಂಡು ಹೋಗ್ತಾ ಇದಾರೆ CM ಡಿ ಕೆ ಶಿವಕುಮಾರ್ ಅವರು. ಬಹುಶಃ ನಾಳೆ ಎಲ್ಲದಕ್ಕೂ ಉತ್ತರ ಸಿಗ್ಬೋದು ಇದಕ್ಕೆ. ಅದೆಲ್ಲದಕ್ಕಿಂತಲೂ ಕಾವೇರಿ ಇಶ್ಯೂ, ಇದೆಲ್ಲ ಪೊಲಿಟಿಕಲ್. ಅವರ ಇಲ್ಲ ಬಿಜೆಪಿಗೆ ಲಾಭ. ಕಾವೇರಿ ವಿಚಾರದಲ್ಲಿ ಏನ್ ಮಾಡಕ್ ಆಗಲ್ಲ, ಕಾವೇರಿ ಟ್ರಿಬ್ಯೂನಲ್ ಇದೆ, ಪ್ರಾಧಿಕಾರ ಇದೆ, ಹಾಗಾಗಿ ಅಲ್ಲ ಅವ್ರು ಅಧಿಕೃತ TP ಎಲ್ಲ ಹಾಕೊಂಡಿರೋದು. ನಾನು ಜಲಸಂಪನ್ಮೂಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗ್ತಾ ಇದೀನಿ ಅಂತ ಹೋಗ್ಲಿ, ಅದು ಅದೇ ಮ್ಯಾಕ್ಸಿಮಮ್ ನಾವ್ ಎಷ್ಟೇ ಮಾತಾಡಿದ್ರು ಅಲ್ಲಿ ಮಿನಿಸ್ಟರ್ ಮೀಟ್ ಆಗ್ಬೋದು, ಅವ್ರಿಗೆ ಒಂದು ಮನವಿ ಕೊಡ್ಬೋದು. ಬಟ್ ಈಗಾಗಲೇ ಪ್ರಾಧಿಕಾರ ರಚನೆ ಆಗಿರೋದ್ರಿಂದ ಸೊ ಆ ವಿಚಾರದಲ್ಲಿ ನಾವು ಜಾಸ್ತಿ ರಾಜಕಾರಣ ಮಾಡಕ್ ಆಗಲ್ಲ ಕಾವೇರಿ ವಿಚಾರದಲ್ಲಿ. ಜೊತೆಗೆ ಮನೆ ದಕ್ಷಿಣ ರಾಜ್ಯಗಳ CMಗಳ ಸಭೆಯಲ್ಲೂ ಕೂಡ ಪ್ರಸ್ತಾವ ಮಾಡಿದ್ದಾರೆ. CM ಡಿ ಕೆ ಶಿವಕುಮಾರ್ ಮತ್ತೆ ವಿಜಯ್ ಜೊತೆ ಮಾತನಾಡಿದ್ದಾರೆ. ಸೊ ನೋಡೋಣ ಅದು ಏನಾಗುತ್ತೆ ಅಂತ. ಬಟ್ ಒಂದಂತೂ ಸ್ಪಷ್ಟ, ನಾಗೇಂದ್ರ ವಿಚಾರವಾಗಿ ಕಾಂಗ್ರೆಸ್ನ ಪ್ರತಿಯೊಂದು ಹೆಜ್ಜೆ ಕೂಡ ಮುಂದೆ ಆಗುವಂತಹ ಎಲ್ಲ ಎಡವಟ್ಟುಗಳಿಗೆ ಅಥವಾ ಲಾಭ ನಷ್ಟಗಳಿಗೆ ಕಾಂಗ್ರೆಸ್ನವರೇ ಕಾರಣ ಆಗ್ತಾರೆ. ಅಟ್ ದ ಸೇಮ್ ಟೈಮ್ BJP ಕೂಡ ಅಷ್ಟೇ, ಅವರು ಈ ಒಂದು ಸೆಷನನ್ನು ತುಂಬ ಅದ್ಭುತವಾಗಿ, ರಾಜಕೀಯವಾಗಿ, ಜನರ ದೃಷ್ಟಿಯಿಂದಲ್ಲ, ರಾಜಕೀಯವಾಗಿ ತುಂಬ ಅದ್ಭುತವಾಗಿ ಅವರು ಈ ಒಂದು ಕಲಾಪವನ್ನು ಅಥವಾ ಸದನವನ್ನು ಯೂಸ್ ಮಾಡಿಕೊಂಡ್ರು. ಅವರ ಪ್ಲಾನ್ ಕೂಡ ಚೆನ್ನಾಗಿತ್ತು, ಎಕ್ಸಿಕ್ಯೂಷನ್ ಪೆಂಡಿಂಗ್ ಇದೆ. ಆ ಎಕ್ಸಿಕ್ಯೂಷನ್ ಮುಂಚೆನೇ ಕಾಂಗ್ರೆಸ್ ಈ ಪ್ಲಾನ್ ಮಾಡಿ ರಾಜೀನಾಮೆನ ಪಡ್ಕೊಳ್ತು ಅಂದರೆ
ಸೊ ಒಂದು ರೀತಿಯಾಗಿ ಗುಡ್ ಮೂವ್ ಅಂತ ಹೇಳ್ಬೋದು ಕಾಂಗ್ರೆಸ್ಗೆ ರಾಜಕೀಯವಾಗಿ. ನೋಡೋಣ ಏನು ಮಾಡುತ್ತೆ ಕಾಂಗ್ರೆಸ್. ನಾಳೆ CM DK ಶಿವಕುಮಾರ್ ದೆಹಲಿಗೆ ಹೋಗಿ ಬಹುಶಃ ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡಬಹುದು.